ಹಲೋ, ಎಲ್ಲರಿಗೂ ಶುಭ ದಿನ. ನನ್ನ ಚಾನಲ್ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಹೊಸ ವಿವರ್ಸ್ಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಮೇ 8ನೇ ತಾರೀಕು ನಮ್ಮ ಮನೆ ಹತ್ರ ಚಂದ್ರ ಲೇಔಟಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ನೋಡು, 4:15 ಟೈಮಲ್ಲಿ ಇಷ್ಟು ಜೋರಾಗಿ ಮಳೆ ಸುರಿತಾ ಇದೆ. ಏನು ಮಾಡೋಣ ಅಂತ ಅಂದ್ಕೊಂಡಾಗ ಬಂದಿದ್ದ ಐಡಿಯಾನೇ ಇದು. ಒಳ್ಳೆ ಶೇಂಗಾ ಬೀಜ ಉಪ್ಪಲ್ಲಿ ನೆನೆ ಹಾಕಿ ತೆಗ್ದಿರೋ ಅಂಥ ಶೇಂಗಾ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಈರುಳ್ಳಿನ ಹೆಚ್ಚಿ ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡೆ. ಇದ್ರ ಜೊತೆಗೆ ತಿನ್ನೋಕ್ಕೆ ಏನಾದರೂ ಇರಬೇಕಲ್ಲ, ಇನ್ನೊಂದು ಸ್ವಲ್ಪ ಏನಾದರೂ ಬೇಕು ಅನ್ನಿಸ್ತು. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಮಳೆ ಟೈಮಲ್ಲಿ ತಿನ್ನೋಕ್ಕೆ. ಅದ್ರ ಜೊತೆಗೆ ಸ್ವಲ್ಪ ಪಾಪ್ಕಾರ್ನ್ ಇತ್ತು. ಪಾಪ್ಕಾರ್ನು, ಟೀ ಇದನ್ನೆಲ್ಲ ರೆಡಿ ಮಾಡಿದೆ. ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನೋಡಿ, ಇಲ್ಲಿ ಒಳಗಡೆ ನಾನು ಪಾಪ್ಕಾರ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚಟಪಟ ಅಂತ ಸಿಡಿದು ರೆಡಿ ಆಯಿತು. ವಾವ್, ಮಳೆ ಬರ್ತಾಯಿದೆ. ಈಗ ಹೊರಗಡೆ ಚೇರ್ ಹಾಕ್ಕೊಂಡು ಮಳೆಯಲ್ಲಿ ಇದನ್ನ ತಿಂತಾಯಿದ್ರೆ ಏನು ಹೇಳ್ತೀರಾ. ಜೊತೆಗೆ ಒಂದು ಗ್ಲಾಸ್ ಟೀನ ಯಾವಾಗಲೂ ನೀರು, ಸಕ್ಕರೆ, ಟೀ ಪುಡಿ ಹಾಕಿ ಚೆನ್ನಾಗಿ ಮಳಿಸಿ ಆಮೇಲೆ ಹಾಲು ಹಾಕಿ ಕುದಿಸಿದ್ರೇ ಆ ಟೀ ಮಜಾನೇ ಬೇರೆ. ಖಡಕ್ ಚಾಯ್ ರೆಡಿ ಆಯಿತು. ನೋಡಿ, ಟೀ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ವ್ಯೂವರ್ಸ್, ಯಾರ ಟೀ ಲವರ್ಸ್ ಇದ್ದೀರಲ್ಲ ಅವರೆಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಆ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಈ ಬ್ಲಾಗ್ನ ನಾನು ತುಂಬ ಲೇಟಾಗಿ ಶೇರ್ ಮಾಡ್ತೀನಿ ಅನ್ನಿಸ್ತಾ ಇದೆ. ಬಟ್ ಏನು ಮಾಡಲಿ, ಸ್ವಲ್ಪ ಬೇರೆ ಕೆಲಸಗಳಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ, ಸೊ ಶೇರ್ ಮಾಡೋಕ್ಕಾಗಿಲ್ಲ. ಟೀ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗಲೂ ಆ ದಿನ ತುಂಬ ಮೆಮೊರಬಲ್ ಡೇ ಅನ್ನಿಸ್ತಾ ಇದೆ. ಇಲ್ಲಿ ಪಾಪ್ಕಾರ್ನ್ ಇದೆ, ಜೊತೆಗೆ ಶೇಂಗಾ ಬೀಜನೂ ಇದೆ. ಇದನ್ನೆಲ್ಲ ಹೊರಗಡೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ತಿಂತಾ ಕುಡಿತಾ ಮಳೆ ನೋಡ್ತಾ ಇದ್ದೆ. ನೋಡ್ತಾನೆ ನಮ್ಮನೆ ಕಾಂಪೌಂಡೇ ಮಳೆ ನೀರಲ್ಲಿ ತುಂಬೋಗ್ಬಿಡ್ತು. ಆಹಾ, ಚಿಟಪಟ ಚಿಟ್ಕೊಡ್ತಾ ಇರೋ ಮಳೆ, ಕೈಯಲ್ಲಿ ಬಿಸಿ ಕಾಫಿ ಲೋಟ, ತಟ್ಟೆಯಲ್ಲಿ ಪಾಪ್ಕಾರ್ನು, ಶೇಂಗಾ ಬೀಜ, ತುಂಬ ಚೆನ್ನಾಗಿತ್ತು ಆ ಡೇ. ನೋಡಿ, ಕಾಂಪೌಂಡೆಲ್ಲ ತುಂಬಿಬಿಟ್ಟಿದೆ, ರೋಡೆಲ್ಲ ತುಂಬೋಗ್ಬಿಟ್ಟಿದೆ. ತುಂಬ ಜೋರಾಗಿ ಮಳೆ ಬಂತು ಅವತ್ತು ಬೆಂಗಳೂರಲ್ಲಿ. ಹೆಚ್ಚು ಕಡಿಮೆ ಬೆಂಗಳೂರು ಆವತ್ತಿನ ದಿನವೇ ತುಂಬ ಬಿಸಿಲಿದ್ದಿದ್ದು ಬ್ಯಾಂಗ್ಳೂರು ತಣ್ಣಗೆ ಸ್ವಲ್ಪ ಕನ್ವರ್ಟ್ ಆಯಿತು ಅಂದ್ಕೊತೀನಿ. ಆವತ್ತಿನ ದಿನ ನನಗೆ ಇದು ನಮ್ಮ ಬೆಂಗಳೂರು ಅಂತ ಅನ್ನಿಸ್ತು. ಇದು ಚಂದ್ರ ಲೇಔಟಲ್ಲಿ ಈ ಥರ ಧಾರಾಕಾರ ಮಳೆ ಬಂದಿರೋದಿದು. ಬೋರ್ಗಳೆಲ್ಲ ಅವತ್ತು ಫಿಲ್ ಆಗಿದೆ ಅಂದ್ಕೊತೀನಿ. ಗಾಳಿ ಸಮೇತ ಮಳೆ ಬಂತು. ಇಲ್ಲಿ ನೋಡಿ, ನಾನು ಮತ್ತೆ ಹಾಕಿದ ಮಲ್ಲಿಗೆ ಗಿಡ ಇದು ಹೆಂಗಾಗ್ತಾಯಿದೆ. ಒಳಗಡೆ ಪಾಪ್ಕಾರ್ನ್ ಮಾಡ್ತಿರುವಾಗ ಶೂಟ್ ಮಾಡಿದ್ದು ನಾನು ಇದನ್ನು ಕಿಟಕಿಯಿಂದ, ಅಡುಗೆ ಮನೆ ಕಿಟಕಿಯಿಂದ ಶೂಟ್ ಮಾಡಿದ್ದೀನಿ. ಎಷ್ಟು ಜೋರಾಗಿ ಗಾಳಿ ಬರ್ತಾಯಿದೆ. ನನ್ನ ಗಿಡ ಎಲ್ಲಿ ಮುರಿದೋಗುತ್ತೋ ಅಂದ್ಕೊಂಡಿದ್ದೆ. ಅಷ್ಟು ಮಳೆ ಬಂದು ನಿಂತ್ಕೊಂಡ್ಮೇಲೆ ನಮ್ಮ ಮನೆ ಮಲ್ಲಿಗೆ ಗಿಡ ಹೂ ಬಿಟ್ಟಿತ್ತು ಅವತ್ತಿನ ದಿನ. ಈ ಗಿಡನ ನಮ್ಮ ಅತ್ತೆ ಹಾಕಿದ್ದು. ನಮ್ಮ ಅತ್ತೆ ಅಂಟಿಸಿದ ಗಿಡ ಇವತ್ತು ಹೂ ಬಿಟ್ಟಿತ್ತು. ತುಂಬ ಚೆನ್ನಾಗಿ ಮಲ್ಲಿಗೆ ಹೂ ಬಿಟ್ಟಿತ್ತು. ಈ ಮಲ್ಲಿಗೆ ಹೂವಿನ ಸೌಂದರ್ಯದ ಮುಂದೆ ಯಾವ ಹುಡುಗಿ ಸೌಂದರ್ಯನೂ ಲೆಕ್ಕಕ್ಕೆ ಬರಲ್ಲ ಬಿಡಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಅಷ್ಟೇ ತುಂಬ ಪರಿಮಳವಾಗಿತ್ತು ಇದು ಗಿಡ. ಆಮೇಲೆ ಇದನ್ನ ತೊಗೊಂಬಂದು ನಮ್ಮ ಮನೇಲಿ ವಿಷ್ಣು ದೇವನ ಫೋಟೋ ಇತ್ತು, ಮೂರ್ತಿ ಇದೆ, ಅದಕ್ಕೆ ನಾನು ಇಟ್ಟೆ. ಅವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಇಷ್ಟೆಲ್ಲ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಬಾಯ್.